ನಮ್ಮ ಸಪ್ತಋಷಿಗಳ ಆಶೀರ್ವಾದದಿಂದ ಇವತ್ತು ಈ ಸಂಸ್ಥೆ ಬೆಳೆದದ. ಸತ್ಯ, ಪ್ರೇಮ, ಸ್ವಾರ್ಥ ತ್ಯಾಗ. ಈ ಸಂಸ್ಥೆ ಹುಟ್ಟಾಕಿ 108 ವರ್ಷ ಆಯ್ತು. ಅದ್ರೊಳಗೆ ನಮ್ಮ ಸಮಾಜದೊಳಗೆ ಒಳಗೆ ಜಗಳ ನಿಮ್ಗೆ ಗೊತ್ತದ. ಅಲ್ಲಿ ಕೆಲಸ ಮಾಡುವ ಶಿಕ್ಷಕರೇನಾದರು, ಆ ಶಿಕ್ಷಕರದಿಂದ ಇವತ್ತು ಸಂಸ್ಥೆ ಬೆಳೆದದ. ಅದು ಬಹಳ ಮುಖ್ಯ. ನಾನು 4 ದಿಗ್ವಿಜಯ ಶಿಕ್ಷಕರನ್ನ ಕರೆದಿದ್ದೆ. ಅನ್ಸೈತಿ ಯಾರನ್ನ ಕರೆದೇ ಇಲ್ಲ ಗೆಸ್ಟ್ ಅಂತ. ನಂಗೆ ಭಾಳ ಜನ ಕೇಳಿದ್ರು, ಏನ್ರಿ ಕಾರ್ಯಕ್ರಮದಾಗ ಸ್ವಾಮಿಗಳು ಇಲ್ಲ, ಯಾವ ರಾಜಕೀಯ ವ್ಯಕ್ತಿ ಇಲ್ಲ, ಎಂಥ ಕಾರ್ಯಕ್ರಮ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. KLE ಸೊಸೈಟಿ 107 ವರ್ಷ ಮುಗಿಸಿ 108 ವರ್ಷ. ನಮ್ಗಿಂತ ಹಿರಿಯ ಇಬ್ಬರು ಇದ್ದಾರೆ. ಯಾರಂದ್ರ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಬಾಗಲಕೋಟ್, ನಮ್ಗಿಂತ ಹಳೆಯ ಸಂಸ್ಥೆ ಅದು. ಅದಕ್ಕಿಂತ ಸಂಸ್ಥೆ ಹಳೆಯದು ವೀರಶೈವ ವಿದ್ಯಾವರ್ಧಕ ಸಂಘ ಬಳ್ಳಾರಿ. ಅದ್ರ ಜೊತೆಗೆ ಇವತ್ತು ಮಾನ್ಯ ಶಿವಶಂಕರಪ್ಪ ಬರೋರಿದ್ರು. ಅವ್ರ ಕಾಲು ನೋವಾಗಿದ್ರಿಂದ ಬರೀ 92 ವರ್ಷ ಅವ್ರು ಬರ್ಲಿಕ್ಕೆ ಆಗಲಿಲ್ಲ. ಅದ್ರ ಜೊತೆಗೆ MB ಪಾಲ್ರು ಬಿಜಾಪುರ ಲಿಂಗಾಯತ ಶಿಕ್ಷಣ ಸಂಸ್ಥೆ, ಅದು ನಮ್ಗಿಂತ ಹಿರಿಯ ಸಂಸ್ಥೆ. ಅದು ಈ ಹಿರಿಯ ಸಂಸ್ಥೆ ದಿಗ್ವಿಜಯವ್ರನ್ನ ಕರೆದನ್ನ. ಯಾಕಂದ್ರೆ ತಮಗೆಲ್ಲ ಏನ್ರೆ ನಮ್ಮ ಪರಿವಾರದವ್ರಿಗೆ ಏನ್ರಿ ಹೇಳಬಹುದು ಅಂತ ಕರೆದಿದ್ದೆ. ಅದಕ್ಕೆ ನಮ್ಮ ಮತ್ತೊಮ್ಮೆ ಅವ್ರನ್ನೆಲ್ಲರನ್ನೂ ನಾನು ನನ್ನ ಸಂಸ್ಥೆ ವತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನೋಡಿ, ಈ ಸಂಸ್ಥೆ ಹುಟ್ಟಾಕಿ 108 ವರ್ಷ ಆಯ್ತು. ಸತ್ಯ, ಪ್ರೇಮ, ಸ್ವಾರ್ಥ ತ್ಯಾಗ, ಈ 3 ವಿಷಯದ ಮೇಲೆ ಈ ಬುನಿಯಾದ ಮೇಲೆ ಸಂಸ್ಥೆ ಹುಟ್ಟಾಕಿದ್ವಿ. ನಾವು ಸುಮಾರು ಬಹಳ ಜನ ಚೇರ್ಮನ್ರು ಆಗಿ ಹೋದ್ರು, ಡೈರೆಕ್ಟರ್ಗಳು ಅಥವಾ ಆಡಳಿತ ಮಂಡಳಿ ಸದಸ್ಯರು ಆಗಿ ಹೋಗಿದ್ರು ಈ 3 ವರ್ಷದಲ್ಲಿ. ಇವತ್ತು ನಾನು ಸುದೈವ ನನ್ನ 40 ವರ್ಷ ಜೊತೆಗೆ ಬಹಳಷ್ಟು ಡೈರೆಕ್ಟರ್ಗಳು ಇವತ್ತಿಲ್ಲ. ನನ್ನ ಅಧ್ಯಕ್ಷರು ನನಗೆ ಯಾವಾಗಲೂ ನನಗೆ ಪ್ರೇರಣೆ ಆಗಿನ ಅಧ್ಯಕ್ಷರು ಮಾನ್ಯ ನಮ್ಮ ವಿಶ್ವನಾಥ್ ಕತ್ತಿಯವ್ರು ನೆನೆಸ್ಬೇಕಾಗ್ತದೆ. ನನ್ನ ಹಿರಿಯ ಅಣ್ಣನಾದ ದಿವಂಗತ ಚಿದಾನಂದ ಕೋರೆ ಅವ್ರನ್ನ ನೆನೆಸ್ಬೇಕಾಗ್ತದೆ. ನಮ್ಮ ಆಡಳಿತ ಮಂಡಳಿಯಲ್ಲಿ ಯಾವಾಗಲೂ ಮಾರ್ಗದರ್ಶಕರಾಗಿರುವ ದಿವಂಗತ MK ಕೌಟಿಮಠ ನೆನೆಸ್ಬೇಕಾಗ್ತದೆ. ಮತ್ತೊಬ್ಬರು ನನಗೆ ಆತ್ಮೀಯರು ಹಿರಿಯರಾದ ದಾನಿಗಳಾದ ಅಶೋಕ್ ಬಾಗೇವಾಡಿ ಅವ್ರನ್ನ ನೆನೆಸ್ಬೇಕಾಗ್ತದೆ. ಇವರೆಲ್ಲ ಮಾರ್ಗದರ್ಶನ ಜೊತೆಗೆ ನಾನು ಬೋರೆ 36 ವರ್ಷದ ವಯಸ್ಸಿನ ಚೇರ್ಮನ್ರು. ಆ ಕಾಲದಲ್ಲಿ ಬಹಳ ಜನ ಹಿರಿಯರಿದ್ರು. ನನಗೆ ಹೆದರಿಕೆ ಬರ್ತಾ ಇತ್ತು. ಯಾಕಂದ್ರೆ ನಾನು ಒಂದು ಹಳ್ಳಿಯಿಂದ ಬಂದವನು, ಒಂದು ಸಣ್ಣ ಹಳ್ಳಿಯಿಂದ ಬಂದವನು, ವ್ಯಾಪಾರ ಕುಟುಂಬದಲ್ಲಿ ಜನಿಸಿದವನು. ನಾನು ಈ ಶಿಕ್ಷಣ ಸಂಸ್ಥೆಯನ್ನು ನಡೆಸಲಿಕ್ಕೆ ಆಗ್ತದನೋ ಇದು ನನಗೆ. ಯಾಕಂದ್ರೆ ಇಂಗ್ಲೀಷನು ಬರಲಾಗ್ತಿತ್ತು, ಕನ್ನಡ ಬರಲಾಗ್ತಿತ್ತು, ಮರಾಠಿನೂ ಬರಲಾಗ್ತಿತ್ತು. ನಮ್ಮ ಯಾಕಂದ್ರೆ 2 ವರ್ಷ ಮರಾಠಿ ಶಾಲೆ, ಆಮೇಲೆ ಕನ್ನಡ ಶಾಲೆ, ಆಮೇಲೆ ಇಂಗ್ಲೀಷ್ ಕಲಿತು. ಎಷ್ಟು ದೊಡ್ಡ ಸಂಸ್ಥೆ. ಹಳೆಕಾದ್ರೂ 38 ಸಂಸ್ಥೆ ಇತ್ತು. ಎಂಥ ದಿಗ್ವಿಜಯರಿದ್ರಲ್ಲಿ. ಆದ್ರೆ ಅವರೆಲ್ಲರೂ ಸಹಕಾರದಿಂದ, ಅವರೆಲ್ಲರೂ ಮಾರ್ಗದರ್ಶನದಿಂದ ಇವತ್ತು ಈ ಸಂಸ್ಥೆ ಬೆಳೆದ. ನಾವು ಸುಂದರವಾದ ಈ ಕಟ್ಟಡ ನಿರ್ಮಾಣ ಮಾಡಬಹುದು, ಸುಂದರವಾದ ಒಂದು ಹೂತೋಟ ನಿರ್ಮಾಣ ಮಾಡಬಹುದು. ಇದು ಎಲ್ಲಕ್ಕಿಂತ ಮುಖ್ಯ ಅಲ್ಲಿ ಕೆಲಸ ಮಾಡುವ ಶಿಕ್ಷಕರೇನಾದರು, ಆ ಶಿಕ್ಷಕರದಿಂದ ಇವತ್ತು ಸಂಸ್ಥೆ ಬೆಳೆದದ್ದು. ಅದು ಬಹಳ ಮುಖ್ಯ. ಅದಕ್ಕೆ ಇವತ್ತು ಶಿಕ್ಷಕರನ್ನೆಲ್ಲ ಕರೆದಿದ್ದೇವೆ ನಾವು. ಬಹುತೇಕ ಶಿಕ್ಷಕರು ಬಂದಿದ್ದಾರೋ, ಬಂದು 1 ತಾಸು ಆಯ್ತು ಕೂತಿದಾರ. ಯಾರು ಇಂಟ್ರೆಸ್ಟ್ ಏನು ಹಸು ಆಗಿದಾವೋ ತಿಳಿವತ್ತು, ದಯವಿಟ್ಟು ಊಟದ ವ್ಯವಸ್ಥೆ ಮಾಡಿದಾರೋ ದಯವಿಟ್ಟು ಏನು ಕಾಳಜಿ ಮಾಡಬೇಡ್ರಿ. ನೋಡಿ, ಎಷ್ಟು ವರ್ಷ ನಂತರ ಬಹಳಷ್ಟು ರಿಟೈರ್ಡ್ ಜನನೂ ಬಂದಿದ್ದಾರೆ, ಅಜೀವ್ ಸದಸ್ಯರಿದ್ದಾರೆ, ಸೆಕ್ರೆಟರಿ, ರಿಟೈರ್ಡ್ ಸೆಕ್ರೆಟರಿ, ಸಂಸ್ಥೆ ಸೆಕ್ರೆಟರಿ ಇದ್ದಾರೆ, 2 ವಿಶ್ವವಿದ್ಯಾಲಯ ವೈಸ್ ಚಾನ್ಸಲರ್ ಇದ್ದಾರೆ. ಒಂದು ಹೆಲ್ತ್ ಯೂನಿವರ್ಸಿಟಿ ವೈಸ್ ಚಾನ್ಸಲರು, ಮತ್ತೊಬ್ಬರು ಟೆಕ್ನಿಕಲ್ ಯೂನಿವರ್ಸಿಟಿ ವೈಸ್ ಚಾನ್ಸಲರು. ಇವರೆಲ್ಲರೂ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅದಕ್ಕೆ ಈ 40 ವರ್ಷದ ಈ ಸಾಧನೆಗಿಂತ ನಡೆದ ದಾರಿ
ಭಾಳ ಮುಖ್ಯವಾಗಿದೆ. ಬರೀ ಅದರೊಳಗೂ ಕೋರೆಯವರು ಮಾಡಿದ್ರಂತ ನಾನು ಒಪ್ತಾ ಇಲ್ಲ. ಹೇಳಿದೆಲ್ಲ ಎಲ್ಲ ಜನರ ಆಶೀರ್ವಾದ ಸಹಕಾರ ಈಗೆಲ್ಲ ಕೂತಿದಾರಲ್ಲ, ಭಾಳಷ್ಟು ಯುವಕರ ಆಡಳಿತ ಮಂಡಳಿ ಸದಸ್ಯರು ನಾವು ಏನು ಮಾಡ್ತೀವೋ ಅದಕ್ಕೆಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ. ಅವ್ರು ಒಪ್ಪಿಗೆ ಕೊಡಲಿಲ್ಲದ್ರೆ ನಾವೇನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಪ್ರಜಾಪ್ರಭುತ್ವದಲ್ಲಿ ನಡೆಯುವ ಸಂಸ್ಥೆ ಇದು. ಎಲ್ಲಿ ಸಂಸ್ಥೆ ಇದ್ರದ್ದು ಮುಖ್ಯ ನಾಮೋಶಿ ಅವರ ನಾನು ಯಾಕೆ ಹೇಳೋದಂದ್ರೆ, ಮೊದಲು ನಾನು ಚೇರ್ಮನ್ರಾದಾಗ 13,000 ಮೆಂಬರ್ ಇದ್ದರು. ಇವತ್ತು 7,000 ಮೆಂಬರ್ ಇದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಇಲೆಕ್ಷನ್ ಮಾಡಿ ನಾವು ಇಲೆಕ್ಟ್ ಆಗಿ ಆಮೇಲೆ ಚೇರ್ಮನ್ ಆಗುವ ವಾಡಿಕೆ ಈ ಸಂಸ್ಥೆಗದ. ಅದರೊಳಗೆ ನಮ್ಮ ಸಮಾಜದೊಳಗೆ ಒಳಗೆ ಜಗಳ ನಿಮ್ಗೆ ಗೊತ್ತದ. ಒಬ್ಬರ ಮೇಲೆ ಇರಕತ್ರ ತೆಳಗು ಅವ್ರನ್ನ ಎಳೆಯೋದಿದ್ದದ್ದು ನಮ್ಮದು ಹುಟ್ಟಾದ ಧರ್ಮ. ಟಿಪ್ಪು ಸುಲ್ತಾನ್ ಹೇಳಿದಾನಂತ, ಹೈದರಲ್ಲಿ ಹೇಳ್ತಾ ಇದ್ದ. ಹೈದರಲ್ಲಿ ಟಿಪ್ಪು ಸುಲ್ತಾನ್ಗೆ ಹೇಳ್ತಿದ್ದಂತ, ರಾಜ್ಯ ಹೆಂಗೆ ಆಳಬೇಕು, ಈ ಮೈಸೂರು ರಾಜ್ಯದಲ್ಲಿ ಏನೇನದ ಅದನ್ನು ಹೇಳೋಳಕ್ಕೆ ಭಾಳ ಜನ ಹೇಳ್ತಾರೆ. ಈ ಒಕ್ಕಲಿಗೆ ಹಿಂಗೆ ಮಾಡಬೇಕು, ಅವ್ರಿಗೇನು ಹಿಂಗದ, ಅಥವಾ ಉಳಿದ ಮುಸಲ್ಮಾನರಿಗೆ ಏನು ಮಾಡಬೇಕು. ನಿಂಗಾಯತ್ರದ ಯಾವಾಗ ಬರ್ತೈತಿ, ನೀ ಏನೋ ಅವ್ರದ್ದು ಮಾಡಬೇಡ. ಅವ್ರು ತಮ್ಮ ತಾವ ಒಂದು ಜಗ್ಗು ಏರೊಳಗೆ ಮತ್ತೊಬ್ಬ ಜಗ್ತಿರ್ತ, ಅದನ್ನೇನೋ ಕಾಳಜಿ ಮಾಡಬೇಡ್ರಿ. ಆ ಪರಿಸ್ಥಿತಿ ನಮಗೆಲ್ಲ ಸಂಸ್ಥೆಗಳದ್ದು ಅದಾವೆ. ನಾನು ನೋಡಿದ್ದೇನೆ, ನಾನು ಗುಲ್ಬರ್ಗದು ನೋಡಿದ್ದೇನೆ, ಬಸವೇಶ್ವರ ವಿದ್ಯಾವರ್ಧಕ ಸಂಘದ್ದು ನೋಡಿದ್ದೇನೆ. ಈಗ ಚರಂತಿ ಮಠ ಬಂದ ಮ್ಯಾಗ ಅದೊಂದು ಜರ ಸ್ಟೇಬಲ್ ಆಗಿದೆ. ಅಥವಾ ವೀರಶೈವ ಬಳ್ಳಾರಿ ನಮ್ಗಿಂತ ಹಿರಿಯರವ್ರು. ಇದಕ್ಕೆ ಕಾರಣ ಅಂದ್ರೆ ಏನೋ ಒಂದು ಶಾಪ್ ಇರ್ಬೋದು, ಆದ್ರೂ ಎಲ್ಲ ದೇವ್ರದ ಇದರಿಂದ ನಮ್ಮ ಸಪ್ತ ಋಷಿಗಳ ಆಶೀರ್ವಾದದಿಂದ ಇವತ್ತು ಈ ಸಂಸ್ಥೆ ಬೆಳೆದದ. ಅದರೊಳಗೆ ಇವತ್ತು ಪ್ರಕಾಶ್ ಮಾತಾಡಲ ಇಲ್ಲ, ನಾನು ಅವನು ಓದಿದ್ದು ಒಂದೇ ಕ್ಲಾಸ್ನಾಗ. ಆದ್ರೆ ಯಾವಾಗಲೂ ನಮ್ಮ ವಿರೋಧ ಪಕ್ಷದಾಗ, ಯಾವಾಗಲೂ ವಿರೋಧ ಪಕ್ಷ. ಆದ್ರೆ ನಾನು ಚೇರ್ಮನ್ ಮಾಡೋಳಗೆ ಭಾಳ ಓಡ್ಯಾಡಿ ನಾನು ಚೇರ್ಮನ್ ಮಾಡಿದ್ರೆ ಅವನಿಗೂ ಒಂದು ಶ್ರೇಯಸ್ ಹೋಗ್ತದಂತ ನನಗೆ ಅಭಿಮಾನ ಹೇಳ್ಬೇಕಾಗ್ತದೆ, ಮಾಡಿದವ್ರು ನೆನೆಸ್ಬೇಕಾಗ್ತದೆ. ಮತ್ತು ಅಮಿತನ್ ಕೇಳಲ್ಲ, ಸರ್ಟಿಫಿಕೇಟ್ ಕೊಟ್ಬಿಟ್ಟ ನಮ್ಮ ಧರ್ಮ ಪತ್ನಿಯ 50% ಅಂತ. ನಾವು 50 ಇಲ್ಲ 60% ಕೊಡ್ಲಿಕ್ಕೆ ತಯಾರದಂಗೆ. ನಾವು 60 ಹೇಳಿದೆ, ಇಲ್ಲಿ 100% ನಾವು. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.